ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬಾರದು. ದಟ್ಟ ದಾರಿದ್ರ್ಯ ನಿಮ್ಮನ್ನು ಕಾಡುವುದು. ಗಂಡ ಮನೆಯಿಂದ ಹೊರ ಹೋದ ತಕ್ಷಣ ಇವೆಲ್ಲ ಮಾಡಬೇಡಿ. ಶ್ರೀ ಸದ್ಗುರು ಸಾಯಿ ಜ್ಯೋತಿಷ್ಯರು ಲಕ್ಷ್ಮೀಕಾಂತಾಚಾರ್ಯ. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ 9972833427. ಗೊತ್ತೋ ಗೊತ್ತಿಲ್ಲದೆಯೋ ಇಂತಹ ತಪ್ಪುಗಳನ್ನು ಮಾಡಿದರೆ ಮನೆಯ ಯಜಮಾನನಿಗೆ ಅಥವಾ ಗಂಡನಿಗೆ ತೊಂದರೆಗಳು ಉಂಟಾಗುತ್ತವೆ. ಮನೆಯ ಯಜಮಾನ ಅಥವಾ ಗಂಡ ಪ್ರತಿನಿತ್ಯ ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋಗಿ ಬರುತ್ತಾರೆ. ಆದರೆ ಅವನಿಗೆ ಯಾವ ರೀತಿಯಲ್ಲಿ ಯಶಸ್ಸು ಲಾಭ ಎನ್ನುವುದು ಸಿಗುವುದಿಲ್ಲ. ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅದರಿಂದ ನಷ್ಟಗಳು ಉಂಟಾಗುತ್ತವೆ. ಎಷ್ಟೇ ಸಂಪಾದಿಸಿದರೂ ಹಣವು ಕೈಯಲ್ಲಿ ನಿಲ್ಲುವುದಿಲ್ಲ. ಕೆಲಸದ ಜಾಗದಲ್ಲಿ ಜಗಳವಾಗುತ್ತಿರುವುದು, ಮನೆಯಿಂದ ಹೊರಗೆ ಹೋದಾಗ ಅಪಘಾತಗಳು ಸಂಭವಿಸುವುದು, ಮನಸ್ಸಿನಲ್ಲಿ ನೆಮ್ಮದಿಯೇ ಇಲ್ಲದೆ ಗೊಂದಲಮಯವಾಗುವುದು, ಯಾವ ರೀತಿಯಲ್ಲಿ ಯಶಸ್ಸು ಎನ್ನುವುದು ಇರುವುದಿಲ್ಲ. ಆಯುಷ್ಯು ಕೂಡ ಹೆಚ್ಚಾಗುವುದಿಲ್ಲ. 1. ಹಾಗಾದರೆ ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯು ಯಾವ ತಪ್ಪುಗಳನ್ನು ಮಾಡಬಾರದು ಎಂದರೆ, ಗಂಡ ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯು ತಲೆ ಕೂದಲು ಬಿಚ್ಚಿಕೊಂಡು ಗಂಡನನ್ನು ಮನೆಯಿಂದ ಹೊರಗೆ ಕಳುಹಿಸಬಾರದು. ತಲೆ ಕೂದಲನ್ನು ನೀಟಾಗಿ ಕಟ್ಟಿರಬೇಕು. ಹೆಂಡತಿ ಯಾವಾಗಲೂ ಲಕ್ಷಣವಾಗಿ ಗಂಡನನ್ನು ಮನೆಯಿಂದ ಹೊರಗೆ ಕಳುಹಿಸಬೇಕು. ಯಾವಾಗಲೂ ನಿಮ್ಮ ಹಣೆಯಲ್ಲಿ ಅರಿಶಿನ ಕುಂಕುಮ ಎನ್ನುವುದು ಇರಬೇಕು. ಕೈಯಲ್ಲಿ ಬಳೆಗಳು ಹಾಕಿರಬೇಕು. ಈ ರೀತಿ ಲಕ್ಷಣದಿಂದ ಗಂಡನನ್ನು ಹೊರಗಡೆ ಕಳುಹಿಸಬೇಕು. ಗಂಡ ಮನೆಯಿಂದ ಹೊರಗಡೆ ಹೋದಾಗ ಅವರಿಗೆ ಕಾಣುವಂತೆಯೇ ಮನೆ ಬಾಗಿಲನ್ನು ಹಾಕಿಕೊಳ್ಳಬಾರದು. ಗಂಡ ಮನೆಯಿಂದ ಹೊರಗೆ ಹೋದ ನಂತರ ಸ್ವಲ್ಪ ದೂರದವರೆಗೆ ಹೋದ ನಂತರ ಅವರಿಗೆ ಕಾಣದ ಹಾಗೆ ಬಾಗಿಲನ್ನು ಹಾಕಿಕೊಳ್ಳಬೇಕು. ಈ ಒಂದು ವಿಚಾರವನ್ನು ನಮ್ಮ ಹಿರಿಯರು ಆಗಿನಿಂದಲೂ ಹೇಳಿಕೊಂಡು ಬಂದಿದ್ದಾರೆ. ಈ ರೀತಿ ಮಾಡುವುದು ಶ್ರೇಯಸ್ಸಲ್ಲ. ಅವರ ಆಯುಷು ಕಡಿಮೆಯಾಗುತ್ತದೆ. ಆದ್ದರಿಂದ ಅವರು ಸ್ವಲ್ಪ ದೂರ ಹೋದ ನಂತರವೇ ನೀವು ಬಾಗಿಲನ್ನು ಹಾಕಿಕೊಳ್ಳಬೇಕು. ಗಂಡ ಮನೆಯಿಂದ ಹೊರಗೆ ಹೋದ ತಕ್ಷಣ ಗಂಡ ಮಾತ್ರವಲ್ಲ, ಮನೆಯಿಂದ ಯಾರೇ ಹೊರಗೆ ಹೋದರೂ ತಕ್ಷಣವೇ ಯಾವುದೇ ಕಾರಣಕ್ಕೂ ಕಸ ಗುಡಿಸುವುದು, ಮನೆ ಹೊರಿಸುವುದು ಮಾಡಬಾರದು. ಗಂಡ ಮನೆಯಲ್ಲಿ ಇದ್ದಂತಹ ಸಮಯದಲ್ಲಿ ಈ ಕೆಲಸವನ್ನು ಮಾಡಿರಬೇಕು. ಇನ್ನು ಮನೆಯಿಂದ ಹೊರಗೆ ಹೋಗುವಾಗ ಗಂಡನೇ ಆಗಲಿ ಅಥವಾ ಯಾರೇ ಆಗಲಿ ಮನೆಯಿಂದ ಹೊರಗೆ ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಬೇಕೇ ಹೊರತು ಯಾವುದೇ ಕಾರಣಕ್ಕೂ ಹೋಗುತ್ತೇನೆ ಎಂದು ಹೇಳಬಾರದು. ಕೇವಲ ಹೋಗುತ್ತೇನೆ ಎಂದು ಹೇಳಿ ಹೋದರೆ ಅಪಘಾತಗಳು, ಸಾವುಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಯಾವಾಗಲೂ ಹೋಗಿ ಬರುತ್ತೇನೆ ಎಂದು ಹೇಳಬೇಕು. ಹೆಣ್ಣು ಮಕ್ಕಳು ಅತಿ ಮುಖ್ಯವಾಗಿ ತವರು ಮನೆಗೆ ಹೋಗಬೇಕು ಎಂದರೆ ಆ ದಿನ ತಲೆಗೆ ಸ್ನಾನ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ತವರು ಮನೆಗೆ ಹೋಗಬಾರದು. ತಲೆ ಸ್ನಾನ ಮಾಡಿಕೊಂಡು ತವರು ಮನೆಗೆ ಹೋದರೆ ಎಲ್ಲವನ್ನು ಬಿಟ್ಟು ಹೋದಂತೆ ಅರ್ಥವಾಗುತ್ತದೆ. ಆದ್ದರಿಂದ ತಲೆ ಸ್ನಾನ ಮಾಡಿಕೊಂಡು ತವರು ಮನೆಗೆ ಹೆಣ್ಣು ಮಕ್ಕಳು ಹೋಗಬಾರದು. ಹೆಣ್ಣು ಮಕ್ಕಳು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು, ಹಣೆಗೆ ಯಾವಾಗಲೂ ಅರಿಶಿನ ಕುಂಕುಮವನ್ನು ಹಚ್ಚಿರಬೇಕು, ತಲೆ ಕೂದಲನ್ನು ಬಾಚಿರಬೇಕು, ಗಾಜಿನ ಬಳೆಗಳನ್ನು ಹಾಕಿರಬೇಕು. ತಲೆ ಸ್ನಾನ ಮಾಡಿಕೊಂಡು ತವರು ಮನೆಗೆ ಹೋಗಬಾರದು. ಮನೆಯಲ್ಲಿ ಇಂತಹ ತಪ್ಪುಗಳನ್ನು ಮಾಡದೆ ಈ ನಿಯಮಗಳನ್ನು ಪಾಲಿಸುತ್ತಾ ಬಂದರೆ ಗಂಡನಿಗೆ ಆಯುಷು ಎಂಬುದು ಹೆಚ್ಚಾಗುತ್ತದೆ. ಗಂಡನಿಗೆ ಎಲ್ಲ ರೀತಿಯಲ್ಲಿ ಯಶಸ್ಸು ಎಂಬುದು ಸಿಗುತ್ತದೆ. ಅದೃಷ್ಟ ಎಂಬುದು ಲಭಿಸುತ್ತದೆ. ಆದ್ದರಿಂದ ಗಂಡನಿಗೆ ಒಳ್ಳೆಯದಾಗಬೇಕು, ಸಂಸಾರವು ಚೆನ್ನಾಗಿ ಇರಬೇಕು ಎಂದರೆ ತಪ್ಪದೆ ಈ ನಿಯಮಗಳನ್ನು ಮನೆಯಲ್ಲಿ ಪಾಲಿಸುತ್ತಾ ಬರಬೇಕು. 2. ಗಂಡ ಮನೆಯಿಂದ ಹೊರ ಹೋದ ತಕ್ಷಣ ಇವೆಲ್ಲ ಮಾಡಬೇಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಿನನಿತ್ಯ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಪತಿ ಪತ್ನಿ ಸಂತೋಷದಿಂದ ಹಿಡಿದು ಆಯುಷ್ಯ ವೃದ್ಧಿಗೆ ಏನು ಮಾಡಬೇಕು ಎಂಬುದನ್ನು ಹೇಳಲಾಗಿದೆ. ಅನೇಕ ಬಾರಿ ನಿತ್ಯ ಕೆಲಸದಲ್ಲಿ ತಿಳಿಯದೆ ಮಹಿಳೆಯರು ಮಾಡುವ ತಪ್ಪುಗಳು ಪತಿ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಅದೇನು ಗೊತ್ತಾ? ಪ್ರತಿಯೊಬ್ಬ ಮಹಿಳೆಯು ತನ್ನ ಕುಟುಂಬದ ಸುಖ ಶಾಂತಿಯನ್ನು ಬಯಸುತ್ತಾಳೆ. ಮಕ್ಕಳು, ಕುಟುಂಬಸ್ಥರ ಜೊತೆಗೆ ಪತಿಯ ದೀರ್ಘಾಯುಷ್ಯು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ದೇವರನ್ನು ಪ್ರಾರ್ಥಿಸುತ್ತಾಳೆ. ಅನೇಕ ಮಹಿಳೆಯರು ಪತಿಯ ಆಯುಷ್ಯ ವೃದ್ಧಿಗಾಗಿ ಸದಾ ಆರೋಗ್ಯವಿರಲಿ, ಆರ್ಥಿಕ ಸ್ಥಿತಿ ಸುಧಾರಿಸಲಿ ಎನ್ನುವ ಕಾರಣಕ್ಕೆ ಉಪವಾಸ ಮಾಡ್ತಾರೆ. ದೇವರಿಗೆ ವಿಶೇಷ ಹರಕೆಗಳನ್ನು ಹೊತ್ತುಕೊಂಡು ವ್ರತ ಮಾಡ್ತಾರೆ. ಶಾಸ್ತ್ರದಲ್ಲಿ ಬರೀ ಉಪವಾಸ, ವ್ರತ, ಪೂಜೆ ಬಗ್ಗೆ ಮಾತ್ರವಲ್ಲ, ಕೆಲ ಕೆಲಸಗಳ ಬಗ್ಗೆಯೂ ಹೇಳಲಾಗಿದೆ. ಪತ್ನಿಯಾದವಳು ಅಪ್ಪಿತಪ್ಪಿಯೂ ಕೆಲ ಕೆಲಸಗಳನ್ನು ಮಾಡಬಾರದು. ಆಕೆ ಮಾಡುವ ತಪ್ಪಿನಿಂದ ಅಶುಭ ಘಟನೆಗಳು ನಡೆಯುತ್ತದೆ ಎಂದು ನಂಬಲಾಗಿದೆ. ಸಾಮಾನ್ಯವಾಗಿ ಪತಿ ಮನೆಯಿಂದ ಹೊರಗೆ ಹೋಗುವಾಗ ಅಥವಾ ಹೊರಟ ವೇಳೆ ಕೆಲವೊಂದು ಕೆಲಸಗಳನ್ನು ಮಾಡದಂತೆ ಹಿರಿಯರು ತಡೆಯುತ್ತಾರೆ. ಆ ಕೆಲಸಗಳು ಗಂಡನ ವಯಸ್ಸು ಮತ್ತು ಅವನ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ ಎಂದು ನಂಬಲಾಗಿದೆ. ಇದು ಪತ್ನಿಯಾದವಳು ಪತಿ ಮನೆಯಿಂದ ಹೊರಗೆ ಹೋದ ತಕ್ಷಣ ಏನು ಮಾಡಬಾರದು ಎಂಬುದನ್ನು ನಾವು ಹೇಳ್ತೇವೆ.
ಪತಿ ಮನೆಯಿಂದ ಹೊರ ನಡೆಯುವ ವೇಳೆ ಅಥವಾ ಹೊರ ಹೋದ್ಮೇಲೆ ಈ ಕೆಲಸ ಮಾಡಬೇಡಿ. ತಲೆ ಸ್ನಾನ. ಪತಿಯು ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋದಾಗ ಪತ್ನಿಯಾದವಳು ತಲೆ ಸ್ನಾನ ಮಾಡಬಾರದು ಎಂಬ ನಂಬಿಕೆ ಇದೆ. ಹಾಗೆ ತಲೆ ಕೂದಲು ಹರಡಿಕೊಂಡು ಮನೆಯ ಕಸವನ್ನು ತೆಗೆಯಬಾರದು. ಹೀಗೆ ಮಾಡಿದರೆ ಇದು ಪರಸ್ಪರ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ, ಜೊತೆಗೆ ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಪತಿ ಮನೆಯಿಂದ ಹೊರಗೆ ಹೋಗುವ ಸಂದರ್ಭದಲ್ಲಿ ತಲೆ ಕೂದಲನ್ನು ಬೆರಕೆಯಲ್ಲಿ ಮನೆ ಸ್ವಚ್ಛಗೊಳಿಸಬೇಡಿ. ಎಣ್ಣೆ ಬಳಕೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪತಿ ಮನೆಯಿಂದ ಹೊರಹೋದ ತಕ್ಷಣ ಪತ್ನಿಯಾದವಳು ತನ್ನ ದೇಹಕ್ಕೆ ಎಣ್ಣೆ ಹಚ್ಚಬಾರದು, ಹಾಗೆಯೇ ತನ್ನ ಕೂದಲಿಗೂ ಎಣ್ಣೆ ಹಚ್ಚಬಾರದು. ಹಾಗೆ ಮಾಡುವುದು ಒಳ್ಳೆಯದಲ್ಲ. ಮಹಿಳೆಯರಿಗೆ ಹೀಗೆ ಮಾಡಿದರೆ ಗಂಡನ ವಯಸ್ಸು ಕಡಿಮೆಯಾಗುತ್ತದೆ. ಪತಿ ಹೋದ ಕೆಲವು ಗಂಟೆಗಳ ನಂತರ ತಲೆಗೆ ಎಣ್ಣೆ ಹಚ್ಚಬೇಕು. ಮನೆಯ ಸ್ವಚ್ಛತೆ. ಪತಿ ಮನೆಯಿಂದ ಹೊರಗೆ ಹೋದ ತಕ್ಷಣ ಮನೆಗೆಲ್ಲ ನೀರು ಹಾಕಿ ಸ್ವಚ್ಛಗೊಳಿಸಬೇಡಿ. ಸಾಮಾನ್ಯವಾಗಿ ಸಾವಿನ ಮನೆಯಲ್ಲಿ ಶವ ತೆಗೆದುಕೊಂಡು ಹೋದ ತಕ್ಷಣವೇ ಮನೆ ಸ್ವಚ್ಛಗೊಳಿಸಲಾಗುತ್ತದೆ. ಇದು ಅಶುಭ ಸಂಕೇತ ಆದ ಕಾರಣ ಪತಿ ಮನೆಯಿಂದ ಹೊರ ಹೋದ ತಕ್ಷಣ ಮನೆಗೆ ನೀರು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಬಾರದು. ಒದ್ದೆಯಾದ ಕೂದಲಿಗೆ ಕುಂಕುಮ ಇಡಬೇಡಿ. ಸ್ನಾನ ಮಾಡಿದ ನಂತರ ಮಹಿಳೆಯರು ಮೇಲಿನ ಹಣೆಗೆ ಕುಂಕುಮವನ್ನು ಹಚ್ಚಿಕೊಳ್ತಾರೆ. ತಲೆ ಸ್ನಾನ ಮಾಡಿದಾಗಲೂ ಅನೇಕರು ಕುಂಕುಮ ಇಟ್ಟುಕೊಳ್ಳುತ್ತಾರೆ. ಆದರೆ ಕೂದಲು ಒದ್ದೆಯಾಗಿರುವ ಕಾರಣ ಕುಂಕುಮ ಹರಿಯುವ ಸಾಧ್ಯತೆ ಇರುತ್ತದೆ. ಕುಂಕುಮ ಹರಿಯುವುದು ಶುಭ ಸಂಕೇತವಲ್ಲ, ಇದು ಅಶುಭವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಕೂದಲು ಸರಿಯಾಗಿ ಒಣಗಿದ ನಂತರವೇ ಕುಂಕುಮವನ್ನು ಹಚ್ಚಿಕೊಳ್ಳಿ. ಬಳೆ, ಉಂಗುರ, ತಾಳಿ, ಬಿಂದಿ. ಬಳೆ, ತಾಳಿ, ಬಿಂದಿಯನ್ನು ಸೌಭಾಗ್ಯದ ಸಂಕೇತ ಎನ್ನಲಾಗುತ್ತದೆ. ಪತಿ ಮನೆಯಿಂದ ಹೊರಗೆ ಹೋದ ತಕ್ಷಣ ಬಳೆ, ಬಿಂದಿ, ಉಂಗುರ ಅಥವಾ ಮಾಂಗಲ್ಯ ಸರವನ್ನು ತೆಗೆಯಬಾರದು. ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ವಿವಾಹಿತ ಮಹಿಳೆಯರು ಇದನ್ನು ಮಾಡುವುದು ಒಳ್ಳೆಯದಲ್ಲ. ಪತಿಯ ಜೀವನದಲ್ಲಿ ಸಮಸ್ಯೆ ಕಾಡಲು ಇದು ಕಾರಣವಾಗುತ್ತದೆ. 3. ಗಂಡನ ಯಶಸ್ಸಿಗೆ ಹೆಂಡತಿ ಈ ಕೆಲಸ ಮಾಡಬೇಕಂತೆ. ಜೀವನದಲ್ಲಿ ಯಶಸ್ಸು ಪಡೆಯಲು ಕಷ್ಟಪಡಬೇಕಾಗುತ್ತದೆ. ಹಾಗೆಯೇ ಕುಟುಂಬದ ಸಹಕಾರ ಸಹ ಬೇಕಾಗುತ್ತದೆ. ಮುಖ್ಯವಾಗಿ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಬೆಂಬಲ ನೀಡಿದರೆ ಎಷ್ಟೇ ಕಷ್ಟದ ಕೆಲಸವನ್ನು ಬೇಕಾದರೂ ಮಾಡಬಹುದು. ಹಾಗೆಯೇ ಹೆಂಡತಿಯಾದವಳು ಗಂಡನ ಯಶಸ್ಸಿಗಾಗಿ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಗಂಡ ಹೆಂಡತಿಯ ಸಂಬಂಧ ಬಹಳ ಪವಿತ್ರವಾದದ್ದು. ಇಬ್ಬರ ನಡುವೆ ಒಳ್ಳೆಯ ಸಂಬಂಧ ಇದ್ದರೆ ಜೀವನ ಸುಗಮವಾಗಿರುತ್ತದೆ. ಇಬ್ಬರ ನಡುವೆ ನಂಬಿಕೆ ಹಾಗೂ ಬೆಂಬಲ ಮುಖ್ಯವಾಗುತ್ತದೆ. ಇಲ್ಲದಿದ್ದರೆ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಹಾಗೆಯೇ ಇಬ್ಬರು ಜೀವನದಲ್ಲಿ ಯಶಸ್ಸು ಪಡೆಯಲು ನಂಬಿಕೆ ಬಹಳ ಮುಖ್ಯವಾಗುತ್ತದೆ. ಅದರಲ್ಲೂ ಒಬ್ಬ ಪುರುಷನ ಸಾಧನೆಯ ಹಿಂದೆ ಒಂದು ಮಹಿಳೆ ಇರುತ್ತಾಳೆ ಎನ್ನಲಾಗುತ್ತದೆ. ಹಾಗಾಗಿ ಗಂಡನ ಯಶಸ್ಸಿಗೆ ಹೆಂಡತಿ ಮುಖ್ಯವಾಗುತ್ತದೆ. ಮಹಿಳೆ ತನ್ನ ಗಂಡ ಯಶಸ್ಸನ್ನು ಪಡೆಯಬೇಕು ಎಂದರೆ ಬೆಂಬಲವನ್ನು ನೀಡಬೇಕು. ಇದರ ಜೊತೆಗೆ ಜ್ಯೋತಿಷ್ಯದ ಪ್ರಕಾರ ಮಹಿಳೆಯರು ಗಂಡನ ಯಶಸ್ಸಿಗೆ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತದೆ. ನೀವು ಗಂಡನ ಜೊತೆ ಯಾವಾಗಲೂ ಹೊರಗೆ ಹೋಗುವಾಗ ಹಳದಿ ಬಣ್ಣದ ಬಟ್ಟೆ ಉಟ್ಟುಕೊಂಡು ಹೋಗಬೇಕು. ಅದರಲ್ಲೂ ಯಾವುದಾದರೂ ಮುಖ್ಯವಾದ ಕೆಲಸಕ್ಕೆ ಹೋದಾಗ ಇದನ್ನು ಇಟ್ಟುಕೊಂಡು ಹೋದರೆ ಅದರಲ್ಲಿ ಯಶಸ್ಸು ಸಿಗುತ್ತದೆ. ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಗಂಡ ಹೊರಗೆ ಹೋಗುವಾಗ ಅವರಿಗೆ ನಿಮ್ಮ ಬಲಗೈ ತಾಗಿಸಿ. ಇದರಿಂದ ಅವರು ಹೋಗುತ್ತಿರುವ ಕೆಲಸದಲ್ಲಿ ಇದ್ದ ಅಡೆತಡೆ ನಿವಾರಣೆ ಆಗುತ್ತದೆ ಹಾಗೂ ಆ ಕೆಲಸ ಸರಾಗವಾಗಿ ಆಗುತ್ತದೆ. ನಿಮ್ಮ ಬೆಡ್ರೂಮ್ ಗೋಡೆಯ ಬಣ್ಣ ಸಹ ಬಹಳ ಮುಖ್ಯವಾಗುತ್ತದೆ. ಯಾವಾಗಲೂ ಗೋಡೆಯ ಬಣ್ಣ ತಿಳಿ ಹಸಿರು ಅಥವಾ ಗುಲಾಬಿ ಇರಬೇಕು. ಗಾಢವಾದ ಬಣ್ಣ ಅಥವಾ ಕಪ್ಪು ಬಣ್ಣಗಳನ್ನು ಬಳಕೆ ಮಾಡಬಾರದು. ಹೆಣ್ಣು ಮಕ್ಕಳು ಹೂವನ್ನು ಮುಡಿದರೆ ಅದರಿಂದ ಯಶಸ್ಸು ಸಿಗುತ್ತದೆ. ಇದು ಆರ್ಥಿಕ ಸಮಸ್ಯೆಗಳಿಗೆ ಸಹ ಪರಿಹಾರ ನೀಡುತ್ತದೆ. ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಹೂವನ್ನು ಮುಡಿದರೆ ಸಂತೋಷ ಹೆಚ್ಚಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.